ಯತ್ನಾಳವರು ಹೊಸ ಪಕ್ಷ ಕಟ್ತಾರೆ, ಆದ್ರೆ ಅವರಿಂದ ಯಾರು ಹೋಗ್ತಾ ಇಲ್ಲ ಅನ್ನೋದು. ಇವತ್ತಿನವರೆಗೂ ಯತ್ನಾಳವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥದ್ದು ವಿಜಯದಶಮಿವರೆಗೂ ನಾವೊಂದು ಸರ್ವೆ ಮಾಡ್ಕೊಳ್ತೀವಿ, ಅವ್ರ ಮಾಹಿತಿಗೆ ಹೋಗ್ತೀವಿ, ಜನದ ಬಳಿಗೆ ಹೋಗ್ತೀವಿ, ಮಠಮಾನ್ಯರುಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ, ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿಯೊಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ಥರದ ಯಾವುದೇ ಚರ್ಚೆಗಳು ಆಗಿಲ್ಲ. ಮತ್ತು ನಾವ್ಯಾವುದೇ ಆ ಹೊಸ ಪಕ್ಷ ಕಟ್ಟೋದಾಗಲಿ BJP ಪಕ್ಷ ಬಿಡೋದಾಗಲಿ ನಮ್ಮ ತಂಡಕ್ಕಾಗಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರ ಅಲ್ಲ, ನಾವು ಮುಂದಕ್ಕೆ ಹೋಗೋದಿಲ್ಲ. ನೀವಲ್ಲ ಸರ್, ನೀವು ಒಂದ್ ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ, ರಾಮುಲವರು ಆ ಪ್ರಯತ್ನ ಮಾಡಿ ಮಾತಾಡಿದ್ರೆ ಅಂತ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವ್ರ ದಾರಿನೇ ಸಪ್ರೇಟ್ ಆಗಿ ಕಾಣಿಸ್ತಾ ಇದೆ. ಅವರು ನೀವು ಹೇಳಿದಾಗೆ ಯೋಚನೆ ಮಾಡ್ತೀನಿ ಪಕ್ಷ ಕಟ್ಟೋದ್ರ ಬಗ್ಗೆ ಅಂದ್ರೆ ಅವ್ರು ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಯತ್ನಾಳ್ ಅವರು ನನಗೆ ಸಿಕ್ಕಿಲ್ಲ. ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರ್ತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಆ ಥರ ನಡೆಗಳನ್ನು ಏನಾದ್ರು ಇಟ್ಕೊಂಡಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮಗೆ ನುಸುಳುಕೋರರ ಸಮಸ್ಯೆ ಇದೆ, ದೊಡ್ಡ ಮಟ್ಟದಲ್ಲಿದೆ. ಮತ್ತು ವಕ್ಫನಲ್ಲೂ ಕೂಡ ಇವತ್ತು ST ಜಮೀನುಗಳನ್ನು ಅದನ್ನು ವಕ್ಫ್ಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ಇದೆ. ಅದನ್ನು ಮತ್ತೊಂದು ಲೀಸ್ಟನ್ನು ಹೊಸದಾಗಿ ನಾವು ಮಾಡೋರಿದ್ದೀವಿ. ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸು ಮತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಜಾಗಗಳನ್ನೆಲ್ಲವನ್ನೂ ಕೂಡ ಇದು ಮಾಡೋದಿದೆ. ಇವಾಗ ಕಾನೂನನ್ನು ನೋಡಿಕೊಂಡು ಎಲ್ಲೆಲ್ಲಿ ಜನಗಳಿಗೆ ಸಮಸ್ಯೆಗಳಿದ್ದಾವೋ ಅವನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಆ ಕಾನೂನು ಅಡಿಯಲ್ಲಿ ರಕ್ಷಣೆ ಕೊಡ್ತಕ್ಕಂಥದ್ದು. ಯಾಕಂದರೆ ಇವಾಗ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಇವತ್ತು ಇದ್ದರೂ ಕೂಡ ಅದು ತಲುಪಿದೆಯೋ ಇಲ್ಲೋ ಅಂತಕ್ಕಂಥ ಪ್ರಸಂಗ ಇರ್ತದೆ.